ಮಾಡಿ 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 ಹೇಳ್ತೀವಿ ನಾವು ಹೇಳತಕ್ಕ ನಿಲ್ತೀವಿ. ಶ್ರೀರಾಮ ಎದ್ದು ಬರ್ಬೇಕೀಗ. ಪೂಜೆ ಮಾಡೋದು ಎಸ್ ಏನು ಇಡೀ ದೇಶವೇ ಸಡಗರ ಸಂಭ್ರಮದಿಂದ ಏನು 22ಕ್ಕೆ ಏನು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ. ಇಡೀ ದೇಶವೇ ಸಂಭ್ರಮದಿಂದ ಕಾಯ್ತಿರುವಂಥದ್ದು. ಅದರಂತೆ ಏನು 20 ವರ್ಷದ ಹಿಂದೆ ಒಂದು ಕಲ್ಪನೆಯಂತೆ ಇಡೀ ರಾಮ ಮಂದಿರ ಇವಾಗ ಹೇಗಿದೆಯೋ ಅದೇ ಕಲ್ಪನೆಯಂತೆ 20 ವರ್ಷಗಳ ಹಿಂದೆ ಒಂದು ಕುಟುಂಬ ತಮ್ಮ ಮನೆಯ ಬಾಗಿಲಿನಲ್ಲಿ ಕೆತ್ತನೆ ಮಾಡಿಸಿರುವಂಥದ್ದು. ಏನು ಒಂದು ವಿಶೇಷತೆ ಅಂದರೆ ಏನು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮ ಏನಿದೆ ಇನ್ನೊಂದು ವಿಶೇಷತೆಗೆ ಸಾಕ್ಷಿಯಾಗಿರುವಂಥದ್ದು. ಇಡೀ ದೇಶದಲ್ಲೇ ಮೊದಲು ಸ್ವತಂತ್ರ ಘೋಷಣೆ ಮಾಡಿಕೊಂಡ ಹಳ್ಳಿಯೂ ಸಹ ಇದು ಆಗಿರುವಂಥದ್ದು. ಇದೇ ಹಳ್ಳಿಯಲ್ಲಿ ಮತ್ತೊಂದು ವಿಶೇಷತೆ ಏನಂದರೆ 20 ವರ್ಷಗಳ ಹಿಂದೆ ಏನು ಅಂದರೆ 20 ವರ್ಷಗಳ ಹಿಂದೆ ಶ್ರೀರಾಮ ಮಂದಿರ ಹೀಗೆ ನಾವು ನಿರ್ಮಾಣ ಆಗುತ್ತೆ ಅನ್ನೋವಂಥ ಒಂದು ಕಲ್ಪನೆ ಮೂಲಕ ಕೆತ್ತನೆಯನ್ನು ಮಾಡಿರುವಂಥದ್ದು. ನೀವು ದೃಶ್ಯಾವಳಿಯಲ್ಲಿ ನೋಡ್ಬೋದು. ನಾನೀಗ ಮನೆಯ ಮುಂಭಾಗದಲ್ಲಿದ್ದೇನೆ, ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಇದು ಏನು ರಾಮ ಮಂದಿರ 20 ವರ್ಷಗಳ ಹಿಂದೆ ಏನು ಹೀಗೆ ಆಗುತ್ತೆ ಅಂತೇಳಿ ಕೆತ್ತನೆ ಸಾಗುವಾನಿ ಮರದಲ್ಲಿ ಕೆತ್ತನೆಯನ್ನು ಮಾಡಿರುವಂಥದ್ದು. ರಾಮ ಇದ್ದಾನೆ, ಹಾಗೆ ಕೆಳಗಡೆ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿರುವಂಥ ರಾಮ ಮಂದಿರವೂ ಸಹ ಆವಾಗಲೇ ಕೆತ್ತನೆಯನ್ನು ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಅವರ ಏನು ಕುಟುಂಬಸ್ಥರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಏನು ಅನಿಸುತ್ತೆ ಸರ್ 20 ವರ್ಷಗಳ ಹಿಂದೆನೇ ಈ ಕೆತ್ತನೆಯನ್ನು ಮಾಡಿ ಈಗ ನೋಡಿದಾಗ? ತುಂಬ ಸಂತೋಷ ಆಗ್ತಾಯಿದೆ ಸರ್. ಇದು ನಮ್ಮ ಪೂಜ್ಯ ತಂದೆಯವರ ಕನಸು. ಅವರು ರಾಮಾಯಣ ಮತ್ತು ಮಹಾಭಾರತದಲ್ಲಿ ತುಂಬ ಆಳವಾದ ಒಂದು ಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಶ್ಲೋಕಗಳನ್ನು ಅಷ್ಟು ನಿರರ್ಗಳವಾಗಿ ಹೇಳ್ತಾ ಇದ್ದರು. ಅವರು ನಮಗೇನಾದರೂ ಸ್ವಲ್ಪ ರಾಮಾಯಣ ಮಹಾಭಾರತ ಕಿಂಚಿತ್ತು ಒಂದು ಆಸಕ್ತಿ ಮತ್ತು ಅದರ ಬಗ್ಗೆ ಜ್ಞಾನ ಇದೆ ಅಂದರೆ ನಮ್ಮ ತಂದೆಯಿಂದ ನಾವು ಪಡ್ಕೊಂಡಿರ್ತಕ್ಕಂಥ ಬಳುವಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಭಾಳಷ್ಟು ದಿವಸದ ಒಂದು ಆಸೆ ಇತ್ತು. ಒಂದು 30-40 ವರ್ಷಗಳಿಂದ ನಾನು ರಾಮ ಮಂದಿರ ಯಾವಾಗ ಇದು ಬರ್ತಾಯಿತ್ತು, ರಾಮ ಮಂದಿರ ಕಟ್ಟಬೇಕು ಅಂತಂದು. ಅವರು 2003ರಲ್ಲಿ ಇದನ್ನು ಅವರು ಕಾರ್ಯಗತಗೊಳಿಸಲೇಬೇಕು ಅಂತ ತುಂಬ ಕಡೆ ಇವ್ರನ್ನ ಕೇಳಿ ಚಿತ್ರಪಟಗಳನ್ನ ಹುಡುಕ್ತಾಯಿದ್ರು, ಎಲ್ಲಿ ಸಿಗ್ತಾ ಇರಲಿಲ್ಲ. ನಮ್ಮ ಸಂಬಂಧಿ ಒಬ್ಬರ ಕಡೆಯಿಂದ ಅವರಿಗೆ ಬೆಂಗಳೂರಿನಲ್ಲಿ ಅವಿನಿ ರೋಡಲ್ಲಿ ಒಂದು ಬಟ್ಟೆಯಲ್ಲಿ ಸಿಗ್ತಕ್ಕಂಥ ರಾಮ ಮಂದಿರ ಈಗೇನಿದೆಯಲ್ಲ ಅದೇ ಒಂದು ತದ್ರೂಪ ಸಿಕ್ತು. ಅದನ್ನು ಒಬ್ಬ ಆರ್ಟಿಸ್ಟ್ ಕಡೆ ಕೊಟ್ಟು ಅವರು ಅದನ್ನು ಚಿತ್ರವನ್ನು ಬಿಡಿಸ್ಕೊಂಡ್ರು. ನಂತರ ಒಬ್ಬ ಶಿಲ್ಪಿ ಸಿರ್ಸಿಯಿಂದ ಕರೆಸಿ ನಮ್ಮ ತಂದೆಯವರು ಅದನ್ನು ಸಾಗುವಾನಿ ಮರದಲ್ಲಿ ಕೆತ್ತಿಸಿದ್ರು. ನಿಮಗೆ ಕುತೂಹಲ ಇತ್ತು ಸರ್, 20 ವರ್ಷಗಳ ಹಿಂದೆನೇ ಈ ರಾಮ ಮಂದಿರನ ಕೆತ್ತನೆ ಮಾಡಿದ್ದಾರೆ. ಇವತ್ತು ಸಹ ರಾಮ ಮಂದಿರ ಈಗ ಇದೇ ರೀತಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಏನು ಅನಿಸುತ್ತೆ ನಿಮಗೆ? ಅದು ಸೇಮ್ ಇವತ್ತೇನು ಈಗ ನಮ್ಮ ಬಾಗಿಲಲ್ಲಿರ್ತಕ್ಕಂಥ ರಾಮ ಮಂದಿರ ಇದೆ, ಇವತ್ತೇನು ಅಯೋಧ್ಯೆಯಲ್ಲಿ ಕಟ್ತಾ ಇದೆಯಲ್ಲ ಅದು ತದ್ರೂಪಿ ಇದೆ. ಆಲ್ಮೋಸ್ಟ್ 90% ನಾನು ಸೇಮ್, ಯಾಕೆ ಚಿತ್ರಗಳಲ್ಲಿ ನೋಡ್ತಾ ಇರ್ತೀನಿ, ಟಿ ವಿ ಮಾಧ್ಯಮಗಳಲ್ಲಿ ಎಲ್ಲ ಕಡೆ ನೋಡಿದಾಗ ಅದು ಆಲ್ಮೋಸ್ಟ್ ಸೇಮ್ ಇದೆ ಅಂತ. ಬಟ್ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನಮ್ಮ ಪೂಜ್ಯ ತಂದೆಯವ್ರಿಗಿರ್ತಕ್ಕಂಥ ಕನಸು ಇವತ್ತು ಸಾಕಾರಗೊಳ್ತಾ ಇದೆ. ಇವತ್ತು 140-150 ಕೋಟಿ ಜನರ ನಮ್ಮ ಒಂದು ಆಸೆ ಇವತ್ತು ಕೈಗೂಡ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಸುಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕರೆ ಕೊಡೋದೇನು ಅಂತಂದರೆ, ಎಲ್ಲರೂ ನಾವು ಈ ಸದೃಢ ಭಾರತವನ್ನು ಕಟ್ತಾ ಇದ್ದೀವಿ. ಇವತ್ತು ರಾಮರಾಜ್ಯ, ಗಾಂಧೀಜಿಯವರ ರಾಮರಾಜ್ಯ ಕನಸು ನನಸಾಗಬೇಕು, ಇವತ್ತು ರಾಮರಾಜ್ಯ ಆಡಳಿತ ಬರಬೇಕು ಅಂತಂದರೆ ನಾವೆಲ್ಲರೂ ಜಾತಿ ಧರ್ಮವನ್ನು ಮೀರಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಬಾಳ್ಬೇಕಂತ ಹೇಳ್ತೀನಿ. ಅದಕ್ಕೋಸ್ಕರ ಎಲ್ಲೋ ಒಂದು ಕಡೆ ಕೇಳಿದ್ರೆ ಅಪ್ಪ ಅವರಿಗೆ ನೀವು ಈ ಥರದ ಕೆತ್ತನೆ ಏನಕ್ಕೆ ಮಾಡಿಸಿದ್ರೆ, ಏನಾದ್ರು ಕುತೂಹಲ ಇತ್ತಾ ನಿಮಗೆ ಅಂತ? ನಮ್ಮ ತಂದೆಯವ್ರು ಒಂದೇ ಮಾತು ಹೇಳಿದ್ರು, ನಾವು ರಾಮ ಮಂದಿರ ಕಟ್ಟಲೇಬೇಕು. ಅವ್ರು ಯಾರು ಕಟ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನನ್ನ ಮನೆಯಲ್ಲಂತೂ ರಾಮ ಮಂದಿರ ಇರಬೇಕು ಅಂತ ನಮ್ಮ ತಂದೆಯವ್ರು ಭಾಳ ಒಂದು ಕನಸಿತ್ತು. ಸೊ ಅವ್ರ ಕನಸನ್ನು ಅವ್ರು ನನಸು ಮಾಡ್ಕೊಂಡ್ರು ನಮ್ಮ ತಂದೆಯವರು. ಸೊ ಈಗ ನಮಗೆ ಅನ್ನಿಸ್ತಾ ಇದೆ ನಮ್ಮ ತಂದೆಯವ್ರಿಗೆ ಎಷ್ಟು ಅದ್ರ ಬಗ್ಗೆ ಒಂದು ಆಳವಾದ ಅಭಿರುಚಿ ಇತ್ತು ಮತ್ತು ಆಳವಾದ ಶ್ರದ್ಧೆ ಇತ್ತು, ರಾಮನ ಬಗ್ಗೆ ಎಷ್ಟೊಂದು ಇತ್ತು ಅಂತಂದು ಈಗ ನನಗೆ ತುಂಬ ಖುಷಿ ಆಗ್ತಾಯಿದೆ. ಅಂಥವ್ರ ಮಗನಾಗಿ ಇಂಥ ಮನೇಲಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಮೇಡಮ್, ಈಗ ರಾಮ ಮಂದಿರ ಹೇಗೆ 22ಕ್ಕೆ ಇಡೀ ದೇಶವೇ ಕಾತುರತೆಯಿಂದ ಒಂದು ಕಡೆ ಕಾಯ್ತಾ ಇದೆ. ಅದೇ ರಾಮ ಮಂದಿರದ ಕಲ್ಪನೆ 20 ವರ್ಷಗಳ ಹಿಂದೆ ಬಂದಿತ್ತು. ಈಗ ಆ ರಾಮ ಮಂದಿರಕ್ಕೂ ನಿಮ್ಮ ಮನೆಯ ಏನೋ ಒಂದು ಬಾಗಿಲ ಮೇಲೆ ಇರೋ ರಾಮ ಮಂದಿರಕ್ಕೂ ಸಾಮ್ಯತೆ ಸೇಮ್ ಇದೆ. ಏನು ಅನಿಸುತ್ತೆ ನಿಮಗೆ?
ಸೊ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ ಅಂತ ಅನ್ಸುತ್ತೆ. ಯಾಕಂದರೆ ನಮ್ಮ ದೇಶದಲ್ಲಿ ಕಲ್ಲನ್ನು ಕೂಡ ಕಂಡ್ರೆ ಅವನು ಕೈ ಮುಗಿತೀವಿ ನಾವು. ಅಂಥದ್ರಲ್ಲಿ ರಾಮ ಮಂದಿರ ಇಲ್ಲೇ ಇರಬೇಕು ಅಂತೇಳಿ ಮರದಲ್ಲಿ ಕೆತ್ತಿಸಿರೋ ಅಂಥ ನಮ್ಮ ಮಾವನವರಿಗೆ ನಾವು ಕೃತಜ್ಞತರಾಗಿದ್ದೇವೆ. ಹಾಗೆ ನಾವು ಅವರು ಇದು ಚಿತ್ರ ಮಾಡಿದಂಥ ಕೆತ್ತಿರಿಸುವಂಥ ಶಿಲ್ಪಿಗೂ ಕೂಡ ನಾವು ಕೃತಜ್ಞರಾಗಿದ್ದೇವೆ. ಯಾಕಂದರೆ ನಾವು ಈ ರೀತಿಯಾಗಿ ರಾಮ ಮಂದಿರ ನಾವು ಇಲ್ಲಿ ಬಿಟ್ಟರೆ ನಾವು ಅಯೋಧ್ಯೆ ಮಂದಿರದಲ್ಲೇ ಕಾಣ್ಬೋದು. ಎಲ್ಲೂ ಕೂಡ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಅದೊಂದು ನಮಗೆ ಹೆಮ್ಮೆ ತರುವಂಥ ವಿಷಯ. ನಿಜವಾಗ್ಲೂ ನಮಗೆ ತುಂಬ ಬಂದು ನೋಡ್ತಿದ್ದಾರೆ ಮೇಡಮ್. ಈಗ ಈ ಥರದ್ದು ಈಗ ಕೆಲವರೆಲ್ಲ ಕೇಳ್ತಾ ಇದ್ದಾರೆ, ನಿಮ್ಮ ಮನೇಲಿ ರಾಮ ಮಂದಿರದ್ದು ಮೂರ್ತಿ ಇದೆಯಾ ಅಂತ. ಹೌದಾ ಅಂತ ಮತ್ತೆ ಎಲ್ಲ ಕೇಳ್ತಾ ಇದ್ದಾರೆ. ಹಾಗೆ ನನಗೆ ಅನಿಸೋ ಪ್ರಕಾರ ಇದೊಂದು ಟೂರಿಸ್ಟ್ ಒಂದು ಪ್ಲೇಸ್ ಆಗಬೇಕು ಅಂತ ನನಗೆ ಇಷ್ಟ ಇದೆ. ದಿನ ನಡೀತಾ ಇರ್ತೀವಿ, ದಿನ ಮಾಡ್ತಿರ್ತೀವಿ ಪೂಜೆ ಎಲ್ಲ. ಯಾಕಂದರೆ ರಾಮ ಅಂದರೆ ನಮ್ಮೆಲ್ಲರಿಗೂ ದೇವರು ಇರೋದು ರಾಮ ಒಬ್ಬನೇ. ಸೊ ಹಾಗಾಗಿ ನಾವು ರಾಮನ ಭಕ್ತರು, ಎಲ್ಲರೂ ಕೂಡ ರಾಮನ ಭಕ್ತರೆ. ಹೇಳಿದರೆ ಈಶ್ವರ ಅಲ್ಲ ತೇರೋ ನಾಮ್ ಸಬಕೋ ಸನ್ಮತಿದೆ. ಈಶ್ವರ ಬೇರೆ ಅಲ್ಲ, ಅಲ್ಲ ಬೇರೆ ಅಲ್ಲ, ಎಲ್ಲರೂ ಕೂಡ ನಾವು ಒಂದೇ. ಆ ಭಾರತೀಯರಾಗಿರುವಂಥ ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಅಂತ ಹೇಳಿ ನನ್ನ ಅನಿಸಿಕೆ. ಧನ್ಯವಾದ. ಇದಿಷ್ಟು ಕುಟುಂಬಸ್ಥರ ಮಾತು. ಏನು ಅಂದರೆ 20 ವರ್ಷಗಳ ಹಿಂದೆ ನಮ್ಮ ತಂದೆಯವರು ರಾಮಾಯಣ ಮಹಾಭಾರತಗಳನ್ನು ಓದ್ತಾ ಇದ್ರು. ಅವರ ಕಲ್ಪನೆಯಂತೆಯೇ ಸಹ ಬಾಗಿಲನ್ನು ಕೆತ್ತನೆ ಮಾಡಿರುವಂಥದ್ದು. ಇವತ್ತು ರಾಮ ಮಂದಿರವೂ ಸಹ ಅದರಂತೆಯೇ ನಿರ್ಮಾಣ ಆಗಿರೋದಕ್ಕೆ ಸಾಕಷ್ಟು ಸಂತಸ ಆಗ್ತಿದೆ. ಊರಿನ ಗ್ರಾಮಸ್ಥರು ಬಂದು ನೋಡ್ತಿದ್ದಾರೆ. ಈ ವಿಚಾರದಲ್ಲಿ ನಿಮಗೆ ಸಾಕಷ್ಟು ಸಂತಸ ಇದೆ ಅನ್ನುವಂಥ ಮಾತನ್ನು ಕುಟುಂಬಸ್ಥರು ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯ್ಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇದು ಈಸೂರು ಗ್ರಾಮ. ನಮ್ಮ ರವಿ ಡಾಕ್ಟ್ರ್ ತಂದೆ ಭಾಳ ಮಹಾಭಾರತ ಇವನ್ನೆಲ್ಲ ಪುರಾಣಗಳನ್ನು ಭಾಳ ಓದ್ತಿದ್ರು. ಅವರು ಹಳೆಯ ಸಾಹಿತಿಗಳು ಅಂದರೆ ತಪ್ಪಾಗಲಾರ್ದು. ಆ ಪುರಾಣ ಕಥೆಗಳನ್ನು ಕೇಳಿ ನಮ್ಮ ಮನೆಯಲ್ಲೇ ರಾಮ ಮಂದಿರವನ್ನು ಬಾಗಿಲಲ್ಲಿ ಸ್ಥಾಪನೆ ಮಾಡಿದರೆ ನಾನು ರಾಮ ಮಂದಿರಕ್ಕೆ ಹೋದಷ್ಟು ಖುಷಿಯಾಗುತ್ತದೆ ಅಂತ ಈಗ 40 ವರ್ಷದ ಹಿಂದಿನ ಕನಸು ಅವ್ರದ್ದು. ಆದರೆ ಈಗ ಅದನ್ನು ಮಾಡಿ 20 ವರ್ಷದ ಮೇಲಾಗಿದೆ. ಆದರೆ ಅವತ್ತಿನ ಕನಸು ಇವತ್ತು ಆಗೋದು ಅವರಿಗೆಲ್ಲೋ ಬಹುಶಃ ಕನಸಿನಲ್ಲಿ ಬಂದು ರಾಮ ನನ್ನ ಮಂದಿರ ನಿನ್ನ ಬಾಕ್ಲ ಮಾಡು ಅಂತ ಹೇಳಿರ್ಬೋದು ಅಂತ ನನ್ನ ಅನಿಸಿಕೆಯನ್ನು ಹೇಳ್ತೇನೆ. ಆ ಅನಿಸಿಕೆಯ ಪ್ರಕಾರ ಅವರ ತಂದೆಯ ಆಶಯ ನಾನು ನೆರವೇರಿಸಲೇಬೇಕು ಅಂತ ಡಾಕ್ಟ್ರು ಅವರ ಮನೆಯ ಬಾಕ್ಲಲ್ಲಿ ರಾಮ ಮಂದಿರವನ್ನು ಕಟ್ಟಿ ನಿರ್ಮಾಣವನ್ನು ಮಾಡಿದ್ದಾರೆ. ಅವರು ಒಬ್ಬರಿಗೆ ನಿರ್ಮಾಣ ಆಗಿಲ್ಲ, ಅದು ಈಸೂರು ಗ್ರಾಮದಲ್ಲಿ ರಾಮ ಮಂದಿರ ಕಟ್ಟಿದಷ್ಟು ಈಸೂರಿನ ಜನತೆಗೆ ಖುಷಿಯಾಗಿದೆ. ನಮ್ಮ ಡಾಕ್ಟ್ರು ಏನೇ ಮಾಡಬೇಕು ಅಂದರೆ ಮುಂದಾಲೋಚನೆ ಇಟ್ಟು ಮಾಡ್ತಾರೆ. ವಯಸ್ಸಿನಲ್ಲಿ ಚಿಕ್ಕರು, ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು. ಆದರೆ ಅವ್ರ ಹೆಸರು ಹೇಳಿ ನಮ್ಮಲ್ಲಿ ಸಾಕಷ್ಟು ಜನ ಬದುಕ್ತಾ ಇದ್ದಾರೆ. ಇಂಥ ಕನಸನ್ನು ನನಸು ಮಾಡುವ ವ್ಯಕ್ತಿ ನಮ್ಮ ಈಸೂರಲ್ಲಿರುವುದೇ ನಮ್ಮ ಭಾಗ್ಯ. ನನ್ನ ಅನಿಸಿಕೆ ಸರ್, ಅವ್ರ ಅಪ್ಪರ ಹೆಸರಿನಲ್ಲಿ ಎಲ್ಲೋ ಕನಸಿನಲ್ಲಿ ಬಂದು ರಾಮ ನಿನ್ನ ಮನೆಯ ಬಾಕಲಲ್ಲಿ ನಾನು ನೆಲೆಸಬೇಕು ಅನ್ನೋ ಆಸೆ ಪಟ್ಟಿದ್ದೇನೆ, ನಿನ್ನ ಬಾಕಿಲಲ್ಲಿ ನನ್ನ ರಾಮ ಮಂದಿರವನ್ನು ಕಟ್ಟು ಅಂತ ಹೇಳಿದ್ದಾರೆ ಅವ್ರದ್ದು ನಮ್ಮ ರವಿ ಡಾಕ್ಟ್ರ್ ಅಪ್ಪರಿಗೆ. ಅದನ್ನು ಅವ್ರ ಮಕ್ಕಳು ನನಸು ಮಾಡಿದ್ದಾರೆ ಅಂತ ನಾನು ಊಹೆಯಾಗಿ ಹೇಳ್ತೇನೆ. ಏನೇ ಒಂದು ಮಾಡಬೇಕಾದ್ರೂ ಮಹಾಭಾರತವನ್ನಾದರೂ ನಾವು ಅದನ್ನು ನೋಡೇ ಕಲಿಬೇಕವೇನ, ನಾವೇನು ಮಹಾಭಾರತ ನೋಡಿಲ್ಲ. ಹಾಗಾಗಿ ಅವರ ತಂದೆಯವರ ಕನಸಿನಲ್ಲಿ ಬಂದಿರ್ಬೋದು ನಮ್ಮ ಶ್ರೀರಾಮಚಂದ್ರ. ಆ ಉದ್ದೇಶವನ್ನು ಇಟ್ಕೊಂಡೆ ಈಗ ರಾಮ ಮಂದಿರ ಕಟ್ತಾ ಇದ್ದಾರೆ. ಹಿಂಗೇ ಕಟ್ಟಬೇಕು ಅನ್ನೋ ಗುರಿ ಅವ್ರ ಕನಸಿನಲ್ಲಿ ಬಂದಿರೋದಕ್ಕೆ ಅವ್ರು ಕಟ್ಟಾರೆ ಅಂತ ನನ್ನ ಅನಿಸಿಕೆ. ಬೇಗೂರು ಶಿವಪ್ಪ, ಈಸೂರು.